ವೇದಿಕೆ ಮೇಲಿರುವ ಪೂಜ್ಯ ಯತಿದ್ವಯರಿಗೆ, ಸಭಾಸದನರಿಗೆ ಹಾಗೂ ಮುಂಭಾಗದಲ್ಲಿ ಕುಳಿತಿರುವ ಶರಣು ಶರಣೆಯರಿಗೆ ಪೂಜಾರಪ್ಪನ ಶರಣು ಸಮರ್ಪಣೆ. ನಮ್ಮ ರವಿಕುಮಾರ್ ಭಾಳ ಚೆನ್ನಾಗಿ ಒಂದು ಧ್ವನಿ ಜೋಡಿಸಿದರು. ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಅಂತ ಹೇಳಿದರೆ, ಸ್ವಾಮೀಜಿಯವರು ಕೆರೆ ತುಂಬಿಸಿದ್ದಾರೆ, ಕೆರೆ ತುಂಬಿಸಿದ್ದಾರೆ, ಕೆರೆ ತುಂಬಿಸಿದ್ದಾರೆ ಅಂತ. ಅದಕ್ಕೆ ರವಿಕುಮಾರ್ಗೆ ಹೇಳ್ತಿದ್ದೀನಿ, ಓ ಸ್ವಾಮೀಜಿ ಕೆರೆ ತುಂಬಿಸಿದ್ದಾರೆ, ಆಸಾಮಿಗಳು ಕೆರೆ ನುಂಗಿದ್ದಾರೆ ಅಂತಿದೆಯಲ್ಲ, ಲೆಕ್ಕವೇ ಇಲ್ಲ. ನುಂಗಿರೋ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರೆ ತುಂಬಿಸಿರೋ ಕೆರೆ ಸಿಕ್ಕಿರೋದು ಒಂದು ಸ್ವಾಮೀಜಿಯಿಂದ. ನಮ್ಮಲ್ಲಿ ಕುಣಿಯೋಣ ಬಾರ ಕುಣಿಯೋಣ ಬಾರ ಅಂತ ಕರೀತಾ ಇದ್ದಂತಹ ಕಾಲ ಹೊರಟೋಯ್ತು. ಆದರೆ ಇವಾಗ ನುಂಗೋಣ ಬಾರ ನುಂಗೋಣ ಬಾರ ನುಂಗೋಣ ಬಾರ ಅನ್ನೋದು ಆರಂಭ ಆಗಿದೆ. ರವಿಕುಮಾರ್ ಮಾಮನ ಮಾತನ್ನು ಹೋಲಿಸ್ಕೊಂಡು ನಾನಂದೆ ಕೆರೆ ತುಂಬಿಸೋದು ಅಂತ ಹೇಳಿದರೆ, ಈಗ ಕೆರೆ ಹೂಳು ಕ್ಷಾಮ ಪರಿಹಾರದ ಪರಿಸ್ಥಿತಿಗಾಗಿ ದನಕರುಗಳಿಗೆ ತೊಂದರೆಯಾಗತ್ತೆ ಎಂದು ಹೂಳೆತ್ತಿಸಲಾಯಿತು ಅಂತಿದೆ. ಆಮೇಲೆ ನಮ್ಮ ರಾಜಕಾರಣದಲ್ಲಿ ಮಳೆ ಬಾರದಲ್ಲೇ ಇದ್ದಿದ್ದರಿಂದ ಮತ್ತೆ ಹೂಳು ತುಂಬಿಸುವುದಕ್ಕೆ ಕೋಟಿಗಟ್ಟಲೆ ನೀರು ನುಂಗಿಸಲಾಯಿತು ಅನ್ನುವಂತಹ ಒಂದು ಕಾರ್ಯಕ್ರಮತೆಯಲ್ಲಿ ಸಾಗ್ತಾ ಇದ್ದೇವೆಂದು. ಆ ದೃಷ್ಟಿಯಲ್ಲಿ ಇವತ್ತು ನನಗೆ ಭಾಳ ಮನಸ್ಸಿಗೆ ಖುಷಿಯಾಗೋದು ಅಂದರೆ ಶಿಕ್ಷಣ, ಕಲೆ, ಸಂಸ್ಕೃತಿ ಅಂತ. ನಮ್ಮ ಧನಂಜಯ ಮಾತಾಡ್ತಾ ಒಂದು ಹೇಳಿದರು, ಬೆಳಗ್ಗೆ ಎದ್ದರೆ ಈ ಹೆಣ್ಮಕ್ಳು ಕಸ ಅದು ಗುಡಿಸ್ತಾ ಇದ್ರು, ಹಾಲು ಕರಿತಾ ಇದ್ರು ಅಂತ. ಆದರೆ ಅದು ಹಸುಗಳಿಗೂ ಗೊತ್ತಾಗುತ್ತೆ ಹಾಲು ಕರಿಯೋನು ಹೆಂಗಸ ಗಂಡಸ ಅಂತ. ಗುರು ರಾಮಸ್ವಾಮಿ ಹಿಂಗಾರ ಅವ್ರ ಹೆಂಡ್ತಿಗೆ ಅಂದ್ರೆ ಅಂತೇವೆ, ಪೋಣೆ ಹೆಂಕು ತೆರೆಯೋ ನಾನು ಪಾಲು ಕರಿಕ್ರೆ ಅಂದ್ರೆ, ಹೋಗಿ ಊರಿಗೆ ಹೋಗಿ ಹಾಲು ಕರಿತೀನಿ, ನನಗೂ ಗೊತ್ತಾಗುತ್ತೆ, ನೀನೇನು ನನಗೆ ಅಷ್ಟು ಮಾತಾಡಿಸ್ತೀಯ ಅಂತ. ಅವರಂದ್ರಂತೆ, ಇಲ್ಲ ಇಲ್ಲ ಹೆಣ್ಣುಮಕ್ಕಳ ಸ್ವಭಾವ ಪುರುಷರಿಗಿಲ್ಲ, ನೀವು ಹಾಲು ಕರಿಬೇಕಾದ್ರೂ ಹುಷಾರಾಗಿ ಕರಿಬೇಕು, ಪೋಣೆ ಪೋಣೆ ಹೆಂಗೆಲ್ಲ ತೆರೆಯೋ, ನೀವು ಓದೇ ಹಾಲು ಕರ್ಕೊಣಮ್ಮ, ನೀನೇ ಹಾಲು ಕರಿಬೇಕಾ ಅಂತ ಹೇಳಿ ಹೆಂಡ್ತಿನ ಊರಿಗೆ ಕಳಿಸಿ ಸೀರೆ ಎಲ್ಲ ಉಟ್ಕೊಂಡು ಆ ಹೆಣ್ಣಿನ ಥರ ತಂಬಿಗೆ ನೀರು ಹಿಡ್ಕೊಂಡು ಆ ಕೆಚ್ಚಲಿಗೆ ಹಿಂಗೆ ನೀರು ಹಾಕಿ ತನ್ನ ಹೆಂಡತಿ ಮಾತಾಡ್ತಿಲ್ಲ ಮಾತಾಡ್ತಾ ಹಾಲು ಕರೆದ್ರು ತಂಬಿಗೆ ತುಂಬಿಕೊಂತು. ಕೊನೆಗೆ ಒಂದು ಮಾತು ಹೇಳ್ಬಿಟ್ಟ ಆ ಮನುಷ್ಯ, ಅಯ್ಯೋ ಈ ಮುಂಡ್ಯದಕ್ಕೆ ಹೆಣ್ಣು ಹಾಲು ಕರಿತಿದೆ ಅನ್ಕೊಂಡ್ಬಿಟ್ಟಿದೆ ಕಣೋ ಅಂತು. ಗಂಡಸ್ಧ್ವನಿ ಅಂತ ಗೊತ್ತಾಗಿ ಲಪ್ ಅಂತ ಒದ್ಬಿಡ್ತು. ಆದ್ದರಿಂದ ಯಾವತ್ತು ಗಂಡಸ್ ಧ್ವನಿಗೆ ಹಾಲು ಸಿಗೋದಿಲ್ಲ ಸ್ವಾಮಿ, ಹೆಣ್ಣಿನ ಧ್ವನಿಗೆ ಹಾಲು ಸಿಗೋದು. ತಾಯಿ ಅದೇ ಹಾಲು ನೀವು ಕುಡಿದಿದ್ದರಿಂದ, ಸ್ವಾಮೀಜಿಯವರ ಶಿಕ್ಷಣದಿಂದ ನೀವಿವತ್ತು ವಚನ ಸಾಹಿತ್ಯವನ್ನು ನೆನಪು ಮಾಡಿ ಹೇಳಿದ್ದೀರಿ. ನಮ್ಮ ಜನತೆ, ನಮ್ಮ ರವಿ ಮಾಮನು ಮಾತಾಡ್ತಿದ್ರು, ಡೌನ್ ಟು ಅರ್ತ್ ಅಂಥೇಳಿ ನೀವು ಜನಗಳ ಮಾನಸವನ್ನು ಮುಟ್ಟಬೇಕಾದ್ರೆ ತಾಯಿ ಶಿಕ್ಷಣ ಭಾಳ ಅಗತ್ಯ ಅನ್ನುವುದನ್ನು ನಮಗೆ ಸೂಚಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯೊಳಗೆ ನನಗೆ ಖುಷಿ ಆಗೋದು ಅಂತ ಹೇಳಿದರೆ, ನೋಡಿ ತರಳಬಾಡು ಅಂತ ಹೇಳ್ತೀವಿ. ಈಗ ಶಿಕ್ಷಣ ಅಂತಕ್ಕಂಥದ್ದಕ್ಕೆ ಭಜನೆ ಮಾಡ್ತಾ ಇದ್ದ ಹುಡುಗ, ಭಜನೆ ಮಾಡ್ತಾ ಇದ್ದ ನನ್ನ ಸೋದರಿ, ಬನ್ನಂಜೆ ಸೋದರಿ, ತನ್ನನ್ನು ತಾನನ ಅಂತ ನಾನು ನೋಡ್ತಿದ್ದೆ. ಡೌನ್ ಟು ಅರ್ತ್ ಅನ್ಬೇಕಾದ್ರೆ ಬಿದ್ದವನು ಮತ್ತೆ ಎದ್ದು ನಿಂತ್ಕೊಳ್ಬೇಕಾದ್ರೆ ಅವನು ಏನು ಮಾಡಬೇಕು ಅಂತ, ಕುಡ್ದವನು ಒಬ್ಬನೇ ಅಂತೆ, ಕುಡ್ದವನು ಬಿದ್ದು ನಿಂತ್ಕೊಂಡು ಎದ್ದು ನಿಂತ್ಕೊಳ್ತಾನಲ್ಲ, ಹಾಗೆ ಆ ರೀತಿಯಾಗಿ ವೈನ್ ಸೆಂಟ್ರಿಂದ ಆಗೋದಿಲ್ಲ, ಡಿವೈನ್ ಸೆಂಟ್ರಿಂದ ಆಗುತ್ತೆ ಅಂದ್ರಲ್ಲ, ತನ್ನನ್ನು ತಾನಂತ ಅವನಿಗೆ ಆ ಶಕ್ತಿ ಬರಬೇಕು ಅಂತ ಹೇಳಿದರೆ ಮನೆ ಒಳಗೆ ಚಾರಿಟಿ ಬಿಗನ್ಸ್ ಅಟ್ ಹೋಮ್. ನಮ್ಮ ಕುಲಪತಿಗಳು ಮಾತಾಡ್ತಾ ಹೇಳ್ತಾ ಇದ್ರು, ಯಾವ ಭಾಷೆಯನ್ನು ನಾವು ಕಲಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ನಾನು ಹೇಳ್ತೀನಿ ತಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಏನವ ಐಕ್ಳೆಲ್ಲ ಎಲ್ಲೋಗಿದ್ದಾವೆ ಅಂದರು. ಮಾಡೋಣ ಸ್ವಾಮಿ, ನಮ್ಮ ಬದುಕು ನಮ್ದಾತು, ಯಾವಾಗರಪ್ಪ ಬಿಳೆ ಹೊಲ ಇದ್ದಾವೆ, ಕರಿಮೆಣಸು ಬಿತ್ಕೊಳ್ರಿ, ಕಲ್ತ್ಕೊಂಡು ಹೋಗ್ರಿ ಅಂದರು. ಏನಾಗಂದ್ರೆ ಹೇಳಿ, ಯಾವ ಇಂಗ್ಲೀಷ್ನಲ್ಲೂ ಹೇಳೋಕ್ಕಾಗಲ್ಲ. ನಮ್ಮ ಬದುಕಾತು, ಬಿಳೆ ಹೊಲ ಇದ್ದಾವೆ, ಹೋಗ್ರಿ ಕರಿಮೆಣಸು ಬಿತ್ಕೊಳ್ಳಿ. ಶಾಲೆಗೆ ನೀವು ಬಿಳೆ ಹಾಳೆ ಪುಸ್ತಕ ಇಟ್ಕೊಂಡು ಕರಿಮೆಣಸು ಅಕ್ಷರ ಕಲ್ತ್ಕೊಳ್ಳಿ, ನಿಮ್ಮ ಬದುಕು ಲಕ್ಷಣವಾಗತ್ತೆ ಅಂತ ಹೇಳಿ ಇವತ್ತಿನ ಹಾಗೆ ತಕ್ಷಣ ಶಿಕ್ಷಣ ಕೊಡದಲೇ ಅವತ್ತು ಕೊಟ್ಟಂತಹ ತಾಯಿಯ ಚಾರಿಟಿ ಬಿಗನ್ಸ್ ಅಟ್ ಹೋಮ್ ನಮ್ಮಲ್ಲಾಗಬೇಕು. ನಮ್ಮ ಶಿಕ್ಷಣ ಸಚಿವರು ಹೊರಟೋದ್ರು, ಇಲ್ಲದ್ರೆ ಕೇಳೋಣ ಅಂತಿದ್ದೆ ನಾನು. ಏನಂತ ಅಂತ ಹೇಳಿದರೆ, ಶಿಕ್ಷಣ ಸಚಿವರು ಹೋಗಿ ಒಂದು ಶಾಲೆ ಒಳಗೆ ಭೇಟಿ ಕೊಡಬೇಕು ಅಂದ್ರಂತೆ. ಅಷ್ಟೊತ್ತಿಗೆ ಒಬ್ಬ ವಿದ್ಯಾಧಿಕಾರಿ ಅವ್ರು ಹೇಳಿದ್ರಂತೆ, ಸರ್ ಅಲ್ಲಿ ಹೋಗೋದು ಬೇಡ ಅಂತ.
ಯಾಕೆ ಅಂತಂದರೆ ನಡಿಯಯ್ಯ ನಾ ಕೇಳ್ತೀನಿ ಅಂದ್ಬಿಟ್ಟು ಆ ಶಿಕ್ಷಣ ಸಚಿವ ಸರಿಯಾಗಿ ಪಾಠ ಮಾಡಲ್ಲ ಅಂದ್ಬಿಟ್ಟು ಆ ಮಾಸ್ಟರ್ನ ಬೈದರೆ ಮಾಸ್ಟೇನು ಉತ್ತರ ಕೊಟ್ಟ ಗೊತ್ತಾ? ಸರಿಯಾಗಿ ಪಾಠ ಮಾಡದ ಮಾಸ್ತರನ್ನು ಕಂಡು ಶಿಕ್ಷಣ ಸಚಿವ ಹೀಗಂದ, ನಿನ್ನ ಮನೆ ಹಾಳಾಗಲಿಂದ. ಒಡನೆ ಮಾಸ್ತರ್ ಅಂದ, ಹಾಳಾದರೆ ಹಾಳಾಗಲಿ ಬಿಡು, ನಾನಿರುವುದು ಬಾಡಿಗೆ ಮನೆಯಿಂದ. ಅವನೇನು ಯೋಚನೆ ಮಾಡೋದಿಲ್ಲ. ಶಿಕ್ಷಣ ಅಂತಕ್ಕಂಥದ್ದು ಬರಬೇಕು ಅಂತ ಹೇಳಿದರೆ ನೋಡಿ, ನಿಮಗೊಂದು ಪುಟಾಣಿ ಕತೆ ಇದೆ. ಭಜನೆ ಮಾಡ್ತಾ ಇದ್ರು. ಧನಂಜಯಗಾಗಿ ಒಂದೊಂದು ಘಟನೆ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತಿದ್ದೀನಿ. ಭಜನೆ ಮಾಡ್ತಾ ಇದ್ರು, ಹುಡುಗನು ಸೇರಿಕೊಂಡ ಭಜನೆ ಮಾಡ್ತಿದ್ದ. ಭಜನೆ ಮಾಡ್ತಾ ಎಲ್ಲರ ಜೊತೆ ಸೇರಿಕೊಂಡು ಅವನು ಆನಂದವಾಗಿ ಹೇಳ್ತಿದ್ದ. ಮನೇಲೂ ತಂದೆ ತಾಯಿಗಳು ಹೋಗೋದು ಕುಂತ್ಕೊಂಡು ಒಂದು ಭಜನೆ ಮಾಡಿ ಬಾ, ಹೋಗ ಅಪ್ಪನಿಗೆ ಹಳೆ ಮುಟ್ಸು, ಒಂದು ದೀಪ ಕಚ್ಚು, ದೇವ್ರ ಕಣ್ಣು ಬಿಟ್ರೆ ಏನಾರು ಆಗ್ತೀಯಾ ಅಂಥೇಳಿ ತಾಯಿ ಹೇಳಿ ಕಳಿಸೋಳಂತೆ. ಹೋಗ್ತಾಯಿದ್ರು. ಅಲ್ಲಿಗೊಬ್ಬರು ಗುರುಗಳು ಬಂದರು. ಅವ್ರು ನೋಡಿದರು, ಏನು ಭಜನೆ ಮಾಡ್ತಾರೆ ಇವರು ಅಂತ. ಕುಂತ್ಕೊಂಡಿದ್ರೆ ಆ ಭಜನೆ ಮಾಡ್ತಾ ಇರ್ಬೇಕಾದ್ರೆ ಈಗ ನನ್ನ ಸೋದರಿ ಹಾಡಿ ಎಲ್ಲರನ್ನು ಸಮೋಹನೆ ಮಾಡಿದ ಹಾಗೆ ಆ ಹುಡುಗನೂ ಕೂಡ ಭಜನೆ ಮಾಡ್ತಾ ಭಾರಿ ಚೆನ್ನಾಗಿ ಹಾಡ್ದ. ಹಾಡಿದ್ದನ್ನು ಕೇಳಿ ಆ ಗುರುಗಳು ನೋಡಿದರು. ಅಲ್ಲ ಇವನ ಭಾಳ ಚೆನ್ನಾಗಿ ಆಡ್ತಾನೆ ಅಂತೇಳಿ ಹತ್ರಕ್ಕೆ ಬಂದು, ಯಾರು ಇವನು ಅಂದ್ರೆ ಅವರಿದ್ದವ್ರು ಹೇಳಿದರು, ಭಾಳ ಚೆನ್ನಾಗಿ ಭಜನೆ ಮಾಡ್ತಾನೆ ಹಾಡ್ತಾನೆ ಇವನು ಅಂತ. ನಿಮಗೆ ಇವಾಗ ಅದು ಸಿಕ್ಕತ್ತಿಲ್ಲ. ಮುಂಚೆ ಆದರೆ ಒಂದು ಕರ್ಟ ಚಿಪ್ಪು ಅಂತಿದೆ, ಅದಕ್ಕೆ ಸೇರಿಸಿ ಒಂದು ತಂತಿ ಎಳೆದು ಪೈ ಅಂತ ಕೂಕ್ಕೊಂಡು ಅದಕ್ಕೆ ಹಾಡು ಸೇರಿಸೋರು, ಭಜನೆ ಸೇರಿಸೋರು. ಅದನ್ನು ಹಿಡ್ಕೊಂಡು ಈ ಹುಡುಗ ಭಜನೆ ಮಾಡಿ ಆ ರಾಗಕ್ಕೆ ಈಗ ತಂದಾನ ತಾನನ ಅಂತ ಹೇಳಿ ನಾವು ಮನಸ್ಸೋತ ಹಾಗೆ ಆ ಹುಡುಗ ಭಜನೆ ಮಾಡಿದ್ದು ನೋಡಿ ಆ ಗುರುಗಳಂದ್ರಂತ ಹತ್ರ ಕರೆದು, ಇಲ್ಲಿ ಬಾ, ಇಲ್ಲಿ ಭಾಳ ಚೆನ್ನಾಗಿ ಆಡ್ತೀಯ ನೀನು, ಆ ತೆಂಗಿನ ಚಿಪ್ಪಿಂದ ಹಿಡ್ಕೊಂಡು ಮೀಡ್ತೀಯಲ್ಲಪ್ಪ ಅಂದ್ಬಿಟ್ಟು ದೊಡ್ಡವ್ರನ್ನ ಕರೆದು, ನಾಳೆ ನಮ್ಮ ಮಠದಲ್ಲಿ ಒಂದು ಹಳೇದು ಪಿಟೀಲಿದೆ, ಅದು ಕಳಿಸ್ಕೊಡ್ತೀನಿ, ಅದು ತಗೊಂಡು ನೀನು ಕಲ್ತ್ಕ ನೀನು ಅಂತ ಹೇಳಿದ ಕೂಡಲೇ ಇವ್ರ ನಂಬಿಕೆನೇ ಇಲ್ಲ. ಮಾರನೇ ದಿನ ಅಟ್ಟದ ಮೇಲೆ ಇದ್ದಿದ್ದು ಪಿಟೀಲು ಅದು ಮೈ ಕೊಡಕೊಂಡು ಸಂಸ್ಕಾರವಂತರ ಕೈಗೆ ಸಿಕ್ಕಿದ ಹಾಗೆ ಆ ಹುಡುಗನ ಕೈಗೆ ಸಿಕ್ಕೇ ಬಿಡ್ತು. ಅದನ್ನು ತೂಗ್ತಾ ಪಿಟೀಲ್ ಬಾರಿಸಿ ಕೊನೆಗೆ ಎಲ್ಲಿವರೆಗೂ ಬಂದರು ಅಂತ ಹೇಳಿದರೆ, ಭಗೀರಥ ಅಂತ ಅನಿಸ್ಕೊಳ್ಳೋಂಥ ಭರ್ಮಸಾಗರದ ಇಲ್ಲಿ ಸ್ವಾಮೀಜಿಯಾಗಿ ಮಿಂಚುವವರೆಗೆ ಆ ಮಠಕ್ಕೆ ಮಠಾಧಿಪತಿಗಳಾಗಿ ಪೂಜ್ಯರಿಂದ ದೀಕ್ಷೆಯನ್ನು ಪಡೆದು ನಮ್ಮ ಸ್ವಾಮೀಜಿ ಇವತ್ತು ನಮ್ಮನ್ನು ಹೀಗೆ ಸೇರಿಸಿದ್ದಾರೆ ಅಂದರೆ ಅದೇ ಶಿಕ್ಷಣ, ಅದೇ ಕಲೆ, ಅದೇ ಸಂಸ್ಕೃತಿ. ಅಂತಹ ಶಿಕ್ಷಣ, ಕಲೆ, ಸಂಸ್ಕೃತಿ ಅದು ಅಭಿಜಾತ. ಅದಕ್ಕೆ ಧನಂಜಯನ ಮಾತಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಅಭಿಜಾತ. ಅದರ ಜೊತೆಯಲ್ಲಿ ಜಾತ್ಯತೀತವಾಗಿ ಬರ್ತಕ್ಕಂಥದ್ದು. ಆಂಜನೇಯನವ್ರ ಹತ್ರ ಹೇಳ್ತಿದ್ದೆ, ನೀವು ಬರಬೇಕು ಹಿರೇಮಂಗ್ಳೂರಿಗೆ ನೀವು ಅಂತ. ನೀವು ಬಂದಲ್ಲಿ ನೋಡಬೇಕು. ಯಾಕೆಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಕಡೆ ಹಳ್ಳಿ ಜನ ಹೆಂಗೆ ಮಾತಾಡ್ತಾರೆ, ನೀವು ನೋಡಬೇಕು ಅಂದೆ. ಯಾಕೆ ಅಂದರೆ ಎಮ್ಮೆಗೂ MLAಗೂ ಏನವ ವ್ಯತ್ಯಾಸ ಅಂದೆ. ಅದೇನು ಕೇಳ್ತೀವಿ ಬಿಡ್ಸಾಮಿ, ಅದು ಹಣೆ ಬರ ಹಂಗೆಯ ಅಂದು. ಅಲ್ಲ ಹೇಳು ಅಂದೆ, ನಿಂದೇನು ಬದುಕು ಅಂದೆ. ನಂದು ಎಮ್ಮೆ ಕಾಯೋದೇ ಬದುಕು ಅಂದು. ಅವ್ರದ್ದು MLA ಕಾಯೋ ಬದುಕು ಅಂದರು. ಏನವ ವ್ಯತ್ಯಾಸ ಅಂದೆ. ಅದಿಟ್ಟೆ ಕಣ್ ಸ್ವಾಮಿ, ಎಮ್ಮೆ ಬಂಚತ್ ನಿಂತಲ್ಲೇ ಮೇಯ್ತವೆ, MLA ಓದೋದು ಕಡಲಲ್ಲಿ ಮೇಯ್ತವೆ. ನಾನು ಅವಾಗ ಅಂದೆ, ನಾವು MLA ಹತ್ರಕ್ಕೆ ಹೋಗ್ಬೇಕಿವ, ನಮ್ಮ ಗತಿ ಏನು? ಅವ್ರು ಭಾರಿ ಒಳ್ಳೆಯವರು ಅಂದರೆ ಎಂಥ ಚಂದದ ಮಾತು ಹೇಳೋದು ಅಂದರೆ, ಹಾಗಾದ್ರೆ ಇದೊಂದು ಒಳ್ಳೆ ತಳಿ, ಮ್ಯಾಕ್ ಕರ್ಕಳಿ, ಮಿಕ್ಕಿದಕ್ಕೆಲ್ಲ ಬುದ್ಧಿ ಹೇಳಿ ಅಂದರು. ಅಂದರೆ ನಮ್ಮ ಸಮಾಜದಲ್ಲಿ ಆಡು ಭಾಷೆಯ ಮೂಲಕ ನಮ್ಮ ಜನ ಎಚ್ಚರಿಸ್ತಕ್ಕಂತಹ ರೀತಿ ನೀತಿಗಳಿದೆಯಲ್ಲ, ಅದನ್ನು ನೀವು ಗಮನಿಸಿ. ನಮ್ಮ ತುಂಗ ಮತ್ತು ಭದ್ರಾ ಎರಡರ ನದಿವೆಯ ನಡುವೆ ಸಂಗಮಿಸಿಕೊಂಡಂತಹ ತಂದೆ ತಾಯಿಗಳಿಗೆ ಜನಿಸಿದ ಓರ್ವ ಪುತ್ರ ತನ್ನ ಮನೆಯಲ್ಲಿ ಮಕ್ಕಳ ಹೇಳುವ ಗುಂಪಿನ ಜೊತೆ ಸೇರಿ ಭಜನೆ ಮಾಡಿಕೊಂಡು ಭಕ್ತಿಯಿಂದ ಜಗದೀಶ್ವರನನ್ನು ನೆನೆಯುತ್ತಾ ಈ ಸಮಾಜಕ್ಕೆ, ಸಂಸ್ಕೃತಿಗೆ, ರಾಷ್ಟ್ರಕ್ಕೆ ಡಿವೋಷನ್, ಡಿಸಪ್ಲಿನ್, ಡಿಸ್ಕ್ರಿಮಿನೇಷನ್, ಡೆಟರ್ಮಿನೇಷನ್, ಡೆಡಿಕೇಶನ್ ರೀತಿಯ ಎಜುಕೇಷನ್ ಕೊಡುವ ರೀತಿಯಲ್ಲಿ ನಮ್ಮ ಒಂದು ಜಗತ್ತಿಗೆ ಜಗದ್ಗುರುವಾಗಿ ಶೋಭಿಸ್ತಕ್ಕಂತಹ ಒಂದು ಶಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ, ತಂದೆ ತಾಯಿಗಳ ಸಂಸ್ಕಾರಕ್ಕೆ ಮಾತ್ರ ಇದೆ. ಅಂತಹ ಒಂದು ಗುರುಗಳನ್ನು ನಾವು ಪಡೆದಿರ್ತಕ್ಕಂತಹ ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನನಗೆ ಪರಮಾಶ್ಚರ್ಯ ಆಗ್ತಕ್ಕಂಥದ್ದು ಅಂತ ಹೇಳಿದರೆ, ತಾಯಿಯ ಆ ಸಂಸ್ಕೃತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವುದಕ್ಕೆ ಇದೇ ಥರ ಸಭೆ ನಡೆದಾಗ ನನಗೆ ಗುಲ್ಬರ್ಗ ನೆನಪಾಗುತ್ತೆ. ಅಬ್ದುಲ್ ಕಲಾಂಜಿ ಅವ್ರನ್ನು ನೆನಪು ಮಾಡಿದರು. ಅಬ್ದುಲ್ ಕಲಾಂಜಿ ಅವರು ಅವತ್ತು ಮಾತನಾಡುವಾಗ ಗುರುರಾಜ್ ಕರ್ಜಗಿಯವರು ಕನ್ನಡದಲ್ಲಿ ಅನುವಾದ ಮಾಡ್ತಾ ಇದ್ರು, ಗುಲ್ಬರ್ಗ ಕಂಪು ಅಂತ.
ಹಳ್ಳಿಯ ಜನ ಎಷ್ಟರ ಮಟ್ಟಿಗೆ ಇರ್ತಾರೆ, ನಮ್ಮ ಕುಲಪತಿಗಳಿಗೆ ಹೇಳ್ತಿದ್ದೀನಿ, ಹಳ್ಳಿಯ ಹುಡುಗರು ಎಷ್ಟು ಧೈರ್ಯವಾಗಿರ್ತಾರೆ. ಈ ಗರ್ಭದಿಂದ ಆ ಶಿಕ್ಷಣ ಬಂದಿರುತ್ತೆ. ಈ ಸಭೆಗೆ ನೆನಪಾಡ್ಕೊಳ್ಬೇಕಾದದ್ದು ಅಂತ ಹೇಳಿದರೆ, ಇಂಜಿನಿಯರು, ಡಾಕ್ಟ್ರು, ಮತ್ತೊಂದ್ರ ಬಗ್ಗೆ ಅಂದರು. ಅಬ್ದುಲ್ ಕಲಾಂಜಿನೂ ಹಾಗೆ ಹೇಳ್ತಾ ಇದ್ರು, ನೀವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ತಾಂತ್ರಿಕ ತಜ್ಞರಾಗಬೇಕು ಅಂತ. ಶಾಲೆ ಹುಡುಗರು ಕೂತಿದ್ರು. ಶಾಲೆ ಹುಡುಗರಿಗಾಗ ಅವತ್ತು ತಗೊಂಡಂತಹ ಒಂದು ಸಭೆ ಅದು. ಆ ಸಭೆಯಲ್ಲಿ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಗುರುರಾಜ್ ಕರ್ಜಿಗೆ ಅವರು ನೋಡ್ತಾ ಇದ್ರು. ಅಬ್ದುಲ್ ಕಲಾಂಜಿ ಅವ್ರಿಗೆ ಗೊತ್ತಾಯಿತು, ಯಾವುದೋ ಒಬ್ಬ ಹುಡುಗ ಏನೋ ಕೇಳಕ್ಕೆ ಅಂತ ಹೇಳ್ತಿದ್ದಾನೆ, ಅವನಿಗೆ ಬಡಿತಾರಂಗೆ, ಕೂತ್ಕೊಳ್ಳೋ ಅಂತ. ಅದು ನೋಡ್ಬಿಟ್ರು ಅವರು. ನೋಡ್ಬಿಟ್ಟು ಅವ್ರು ಹೇಳಿದ್ರು, ಅದೇನು ಕೇಳವನ್ನ ಅಂದರು. ಯಾಕಂಗೆ ಆಡ್ತಾನೆ ಕೇಳು ಅಂದರು. ಆ ಹುಡುಗ ಎದ್ದು ನಿಂತ್ಕೊಂಡು ಏನು ಹೇಳ್ದೆ ಗೊತ್ತಾ, ಏನಪ್ಪ ನಿಂಗೇನು ಬೇಕು ಕೇಳಿದ್ರು. ವಾಟ್ ಯು ವಾಂಟ್, ಯು ಕ್ಯಾನ್ ಆಸ್, ಕಮಾನ್ ಅಂದರು. ಹುಡುಗ ಎದ್ದು ನಿಂತ್ಕೊಂಡು ಒಂದು ಮಾತು ಹೇಳ್ದ, ಅಲ್ರಿ ಸಾಹೇಬ್ರ, ನೀವು ಈ ದೇಶಕ್ಕೆ ಡಾಕ್ಟರ್ ಆಗಬೇಕು, ನೀವು ಪ್ರೊಫೆಸರ್ ಆಗಬೇಕು, ನೀವು ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಿರಲ್ರಿ, ಅನ್ನ ಕೊಡೋಂಥ ಒಬ್ಬ ರೈತನ ಮಗನಾಗಿ ಒಬ್ಬ ರೈತ ಅಂತಕ್ಕಂತಹ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತ ನೀವು ಯಾಕೆ ಹೇಳೋದಿಲ್ಲ ಅಂದ್ಬಿಟ್ಟ. ಇವತ್ತಿಗೂ ಅದು ಆಶ್ಚರ್ಯ ಆಗುತ್ತೆ. ಆ ಸಭೆಯಲ್ಲಿ ನಾನೂ ಇದ್ದೆ. ಗುರುರಾಜ್ ಕರ್ಜಿಗೆ ಅವರು ಹೇಳಿದ ಕೂಡಲೇ ಅಬ್ದುಲ್ ಕಲಾಂಜಿ ಅವರು ಎಂಥ ಸಂಸ್ಕಾರವಂತರು ಅಂತ ಹೇಳಿದ್ರೆ, ತಕ್ಷಣ ಅವರು ಎಕ್ಸ್ಕ್ಯೂಸ್ ಅಂದರು, ವೆರಿ ಸಾರಿ, ನನ್ನನ್ನು ಕ್ಷಮಿಸಿ, ಹೌದಪ್ಪ ನಮ್ಮ ದೇಶಕ್ಕೆ ಅನ್ನ ಕೊಡುವಂತಹ ರೈತರಾಗಬೇಕು ನೀವು, ನಿಜ, ಬರೀ ಇಂಜಿನಿಯರು ಡಾಕ್ಟರ್ಗಳಲ್ಲ ಅಂತ ಹೇಳಿದಂತಹ ಶಿಕ್ಷಣದ ಒಂದು ಸಂಸ್ಥೆ ಅಂತ ಹೇಳಿದರೆ ಭಾರತ ದೇಶ, ಕರ್ನಾಟಕ. ಹಾಗಾಗಿಯೇ ನಮ್ಮ ನಿರ್ಭಯಾನಂದಜಿ ಮಹಾರಾಜರು ವಿವೇಕಾನಂದರ ಬಗ್ಗೆ ಹೇಳ್ತಿರ್ತಾರೆ. ನಾನೊಂದು ಕಡೆ ನೆನಪು ಮಾಡಿದೆ, ನಮ್ಮ ಮೋದಿಜಿಯವರೊಂದು ಮಾತು ಹೇಳಿದರು, ನಮ್ಮ ದೇಶದಲ್ಲಿ ಶಿಕ್ಷಣ, ಕಲೆ ಮತ್ತು ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಯುವಕರು IT + IT = IT ಆಗಬೇಕು ಅಂದರು. ಏನು ಹಾಗಂದರೆ IT + IT = IT ಆಗಬೇಕು ಅಂದರೆ ಏನು ಅಂದರು, ಇಂಡಿಯನ್ ಟ್ಯಾಲೆಂಟ್ ಪ್ಲಸ್ ಇಂಡಿಯನ್ ಟೆಕ್ನಾಲಜಿ = ಇಂಡಿಯಾ ಟುಮಾರೋ ಅನ್ನುವಂತಹ ಒಂದು ಶಕ್ತಿಯನ್ನು ನಮ್ಮ ದೇಶದಲ್ಲಿ ನಾವು ತುಂಬಿಕೊಡಬೇಕು ಅಂದರು. ಇಂಥ ಒಂದು ಸಂಸ್ಕೃತಿಯನ್ನು ನಾವು ನೋಡ್ತಕ್ಕಂತಹ ರೀತಿಯಲ್ಲಿ ಅವತ್ತಿನ ಶಾಲೆಗೂ ಇವತ್ತಿನ ಶಾಲೆಗೂ ಭಾಳ ವ್ಯತ್ಯಾಸ ಇದೆ. ನಾನು ವಿದ್ಯಾರ್ಥಿಗಳನ್ನು ಯೂನಿಫಾರ್ಮಲ್ಲಿ ಬಂದ್ರಪ್ಪ ಅಂತ ಹೇಳೋಕ್ಕೆ ಸಾಧ್ಯ ಆಗೋಲ್ಲ. ಯಾಕೆ ಹೇಳಿ, ಶಿಕ್ಷಣ ಸಚಿವರು ನೋಡ್ಬಿಟ್ರೆ ಏನಂತ ಹೇಳಬೇಕು, ಒಬ್ಬ ಹುಡುಗ ಕೇಳೇಬಿಟ್ಟ, ಇವ್ರು ಕನ್ನಡನೇ ಸರಿಯಾಗಿ ಬರೋಲ್ಲ ಅಂದ್ಬಿಟ್ಟ. ನೋಡಿ ಶಬ್ದ ಇದೆ, ಇವರಿಗೆ ಕನ್ನಡನೇ ಸರಿಯಾಗಿ ಬರೋದಿಲ್ಲ ಅಂದ್ಬಿಟ್ಟ. ಯಾಕೆಂದರೆ ಜನಾಂಗದ ಮೇಲೆ ಶಿಕ್ಷಣ ಪ್ರಭಾವ ಅಂತಿದೆ. ಇನ್ನೊಂದು ನಾ ಸೇರ್ಕೊಂಡ್ಬಿಟ್ರೆ ಗತಿ ಏನು? ಆದ್ದರಿಂದ ವಾಕ್ಯಗಳು ಯಾವತ್ತೂ ಕೂಡ ಮಾತನಾಡಬೇಕಾದ್ರೆ ಸುಮ್ಮನೆ ಒಂದು ನಮ್ಮ ಸ್ವಾಮೀಜಿ ಮುಂದೆ ತಮಾಷೆಗೆ ಹೇಳ್ತೀನಿ, 1 2 3 4 ಅನ್ನೋದನ್ನ ಇಂಗ್ಲೀಷಲ್ಲಿ 1 2 3 4 5 6 7 ಮುಖದಲ್ಲೆಲ್ಲ ರೌದ್ರಾವತಾರ ಮಾಡಿಕೊಂಡು ಸಭಾತ್ಯಾಗ ಮಾಡ್ತಾರಲ್ಲ ನಮ್ಮ ರವಿ ಕುಮಾರರ ಕಡೆ, ಆ ಥರಕ್ಕೆ ಹೇಳ್ತಾರೆ. ಭಾಳ ಸುಲಭವಾಗಿ 1 ರಿಂದ 10 ಮಗ್ಗೆ ಹೇಳ್ಕೊಡು ಅಂದರೆ ನಮ್ಮ ಶಿಕ್ಷಣ ಸಚಿವರಿಗೆ ಹೇಳೋಣ ಅಂತಿದ್ದೆ. ಎಂತೆಂಥ ಪದ್ಯಗಳಿದೆ, ಅದನ್ನು ನೀವು ಹೇಳ್ಸೋದೇ ಬಿಟ್ಬಿಟ್ಟಿದ್ದೀರಲ್ಲ ಅಂದೆ. 1 2 ಹೇಳುತ್ತ ನಾನು ಹಾಸಿಗೆಯಿಂದ ಏಳುವೆನು, 3 4 ಹೇಳುತ್ತ ನಾನು ಚಕ ಚಕ ಹಲ್ಲನ್ನು ಉಜ್ಜುವೆನು, 5 6 ಹೇಳುತ್ತ ನಾನು ಬೆಳಗಿನ ಸ್ನಾನ ಮಾಡುವೆನು, 7 8 ಹೇಳುತ್ತ ನಾನು ಬಿಸಿ ಬಿಸಿ ತಿಂಡಿ ತಿನ್ನುವೆನು, 9 10 ಹೇಳುತ್ತ ನಾನು ಶಾಲೆಗೆ ಕೂಡಲೇ ಹೊರಡುವನು. 1 ರಿಂದ 10ರವರೆಗೆ ಹೇಳ್ಕೊಟ್ಬಿಟ್ರೆ ಹುಡುಗ ಹೋಗ್ಬಿಡ್ತಿದ್ದ. ಇವತ್ತು ಅದಿಲ್ವಲ್ಲ, 1 and 2 and I love you ಅಂದ್ಕೊಂಡು 28 ಕೇಸ್ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ. ABC ಮಾಡಿದ್ದೀವಿ, MDPS ಕುಟುಂಬ ಮಾಡಿದ್ದೀವಿ, ಮೆಂಬರ್ ಆಫ್ ದಂಡ ಮಿಂಡಮ್ ಸೊಸೈಟಿ ಸಲ್ಲಿಸಿದ್ದೇವೆ. ಒಗಟಿಲ್ಲ, ಗಾದೆ ಇಲ್ಲ, ಒಂದು ಪದ್ಯ ಇಲ್ಲ, ಕವನ ಇಲ್ಲ, ಒಂದು ಸಂಸ್ಕೃತಿಯ ಗ್ರಹಗಳ ಮೂಲಕ ಅಕ್ಷರಗಳನ್ನು ಜೋಡಿಸ್ತಕ್ಕಂತಹ ವಿಧಿವಿಧಾನಗಳು ಕೂಡ ನಮಗದು ಗೊತ್ತಾಗ್ತಾ ಇಲ್ಲ. ಮಕ್ಕಳಿಗೆ ನಾವು ಭಾವನೆಯಿಂದ ದೂರ ಮಾಡಿರುವುದರಿಂದ ಭಾಷೆ ತೊಡಕಾಗಿದೆ ಅಂತಕ್ಕಂಥದ್ದು ಕುಲಪತಿಗಳ ಮುಂದೆ ನನ್ನ ಮಾತು. ಭಾವನೆಗೆ ತಕ್ಕ ಭಾಷೆ ಬರಬೇಕು. ಈಗ ತಮ್ಮ ಮುಂದೆ ಹೇಳ್ತೀನಿ ನೋಡಿ, ದೇವರ ಪ್ರಾರ್ಥನೆಗೆ ನಮ್ಮ ಹಳ್ಳಿ ಜನ ದೇವರ ಹೆಸರು ಹೇಳ್ತಾನೆ ಇರಲಿಲ್ಲ, ತರಕಾರಿ ಒಳಗೆ ಹೇಳಿಬಿಡೋರು. ನೀವೇನೇ ಅನುವಾದ ಮಾಡಿದ್ರು ಮೂಲ ಅದೇನೆ, ಹೇ ಪುರುಷೋತ್ತಮ ನರನ ಮರೆಯ ನರೋತ್ತಮ, ಹಾಗೆ ಶುರು ಮಾಡ್ಕೊಂಡು ಹಿಂಗೆ ಮಾಡೋರು ಅಂದರೆ, ನನ್ನ ಹೆಸರ ನೀನೇ ಕಾಯಿ, ನೀನು ಅವರೇ ಕಾಯಿ, ನೀನು ಅವರ ಕಾಯಿ, ಬಡದಾದಿ ಕೇಶವ ಒತ್ತಿ ಒತ್ತಿ ಕಾಯಿ, ನೀ ಮತ್ತೆ ಮತ್ತೆ ಕಾಯಿ,
ಬಾಳೆ ಇದನ್ನೇ ಕಾಯಿ, ಬಾಳೆಕಾಯಿ, ಎನ್ನ ಬದುಕು ಇದನ್ನೇ ಕಾಯಿ, ಎನ್ನ ಬದುಕೆ ಕಾಯಿ, ಬರೀ ತರಕಾರಿನೇ ಹೇಳ್ಕೊಂಡು ಅದರ ಮೂಲಕ ಪ್ರಕೃತಿಯ ಉಪಾಸನೆ ಮಾಡ್ತಿದ್ರು. ಇವತ್ತಿನ PhD ಅಂತ ಒಂದು ಬಂದಿದೆಯಲ್ಲ, ಅದರೊಳಗೆ ಅಂಗಡಿ ಹತ್ರಕ್ಕೆ ಹೋಗಿ ಒಬ್ಬ ಯಜಮಾನ ಹೇಳ್ದ, ಏಯ್ ತರಕಾರಿ ಕೊಡೋ, ಈಕೆ ನನ್ನ ಮನೆಯವಳು ಅಂತ. ಅವನಂದ, ಆಯಿತು ಸ್ವಾಮಿ ಕೊಡೋಣ ಅಂದ. ಏಯ್ ಅವಳಿಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲನ ಹಳೆ ಹುಡುಕ್ ತರಕಾರಿ ಹಾಕಿ ಅವಳು ನೆನ್ನೆ ತಾನೇ PhD ಮಾಡ್ಕೊಂಡಿದ್ದಾಳೆ ಅಂದರು. ಓ ಕಣ್ ಸ್ವಾಮಿ ಗೊತ್ತಾಯ್ತು ಅಂದ. ಏನು ಎಲ್ಲದಕ್ಕೂ ಗೊತ್ತಾಯ್ತು ಅಂತೀಯಲ್ಲ ಯಾದ್ರೆ? ಇಲ್ಲ ಕಣ್ ಸ್ವಾಮಿ ಅವ್ರು PhD ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಗೊತ್ತಾಯ್ತು ಅಂದ. ಏನು ಅಂದೆ? ಟೊಮೆಟೊ ಮೇಲೆ ಅವ್ರು ಕುಂಬಳಕಾಯಿ ಹಾಕಿಸ್ಕೊಂಡ್ರಲ್ಲ, ಆಗಲೇ ಅವ್ರು PhD ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಅಂದೆ. ಅಂದರೆ ಶಿಕ್ಷಣ ಕ್ಷೇತ್ರದ ಅನುಭವಕ್ಕೂ ನೀವು ಶಿಕ್ಷಣ ಕ್ಷೇತ್ರದ ತೆಗೆದುಕೊಳ್ಳುವ ಪ್ರಶಸ್ತಿ ಪತ್ರದ ಒಂದು ಉದಾತ್ತತೆಗೂ ಬಲು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ನಮ್ಮ ಗ್ರಾಮಾಂತರ ಪ್ರದೇಶಗಳಿಂದ ಮಾಡ್ತಕ್ಕಂತಹ ಹೇಳಿಕೊಟ್ಟಂತಹ ವಿದ್ಯೆಗಳ ಮೂಲಕ ಈ ನಾಡುನುಡಿಯ ಸಂಸ್ಕೃತಿಗೆ ಒಗ್ತಾ ಇರತಕ್ಕಂಥದ್ದನ್ನು ನಾವು ನೆನೆಸಿಸಿದರೆ ಆಗ ರಾಜಕಾರಣದಲ್ಲಿ ನಾವು ದಿನಕರ್ ದೇಸಾಯಿಯವ್ರನ್ನ ನೆನಪಿಸ್ಕೊಳ್ಬೇಕಾಗುತ್ತೆ. 18 ಶಾಲಾ ಕಾಲೇಜುಗಳ ಕಟ್ಟಿ ಮಕ್ಕಳಿಗೆ ಬಡಿಸಿದೇನು ಜೀವನದ ರೊಟ್ಟಿ, ಆದರೂ ತೃಪ್ತಿ ಇಲ್ಲವೋ ಕರುಣಾ ಸಿಂಧು, ನಾ ಮಾಡಿದ ಕೆಲಸ ಬರೀ ಮಾತ್ರ ಬಿಂದು. ಅಂದರೆ ನಾ ಮಾಡಿದ ಕೆಲಸ ಬರೀ ಮಾತ್ರ ಬಿಂದು, ನಾನಿನ್ನೂ ಮಾಡಬೇಕಾಗಿತ್ತು. ಆದ್ದರಿಂದ ಪ್ರಾಥಮಿಕ ಶಾಲೆಗೆ ಅವರು ಒತ್ತು ಕೊಟ್ಟು ಹೇಳ್ತಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕರೇ ಬೇಡುವೆನು ನಮಿಸಿ, ಮಕ್ಕಳಿಗೆ ಮೊದಲು ಮಾನವತೆ ಕಲಿಸಿ, ಮಾಧ್ಯಮದ ಶಿಕ್ಷಣಕ್ಕೆ ನಂತರವ ಕಳಿಸಿ, ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿಯಿಂದ. ಯಾಕೆ ಅಂದರೆ ಪ್ರತಿ ವರ್ಷವೂ ಶಾಲಾ ಕಾಲೇಜಿನ ಹುಡುಗ ಹುಡುಗಿಯರನ್ನೆಲ್ಲ ಅಧ್ಯಯನ ಪ್ರವಾಸಕ್ಕೆಂದು ಗೋವಾ ತೀರಕ್ಕೆ ಕರೆದೊಯ್ಯುತ್ತಾರೆ. ಏಕೆ ಸಾರ್ ಅಂದ್ರೆ ಹುಡುಗ ಹೇಳ್ದ ತೀರದ ಆಸೆಯಿಂದ, ಗೋವಾಕ್ಕೆ ತೀರದ ಆಸೆಯಿಂದ. ಹಾಗೆ ಶಾಲಾ ಮಕ್ಕಳನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದರು. ಶಾಲಾ ಬಾಲಕಗಳನ್ನೆಲ್ಲ ಬಾಲಕಿಯರ ಶಾಲಾ ಮಕ್ಕಳುಗಳನ್ನೆಲ್ಲ ಎಷ್ಟು ಮಟ್ಟಿಗೆ ಯೋಜನೆ ಮಾಡಿದ್ದಾರೆ ನೋಡಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಅವರ ಒಂದು ಮುಂದಾಲೋಚನೆ ಇಲ್ಲ. ಅಂದರೆ ಬೇಲೂರಿನಲ್ಲಿರುವುದು ಶಿಲಾ ಬಾಲಕಿಯರು, ನೋಡಲಿಕ್ಕೆ ಬರುವುದೆಲ್ಲ ಬರೀ ಶಾಲಾ ಬಾಲಕರು, ಅದು ಪ್ರಯೋಜನ ಆಗುವುದಿಲ್ಲ. ಆ ದೃಷ್ಟಿಯಿಂದ ಮಕ್ಕಳ ತಲೆಯೊಳಗೆ ಏನುಂಟ ಕಂದ, ಮುಂಜಾವಿನ ಹೂವಿನೊಳಗಿನ ಮಕರಂದ, ಹಿರಿಯರ ತಲೆಯೊಳಗೆ ಏನುಂಟು ಹೇಳು, ತುಂಬಿಕೊಂಡಿದೆಯಂತೆ ತರತರದ ಚೇಳು ಅಂದರು. ತಂದೆ ತಾಯಿಗಳಲ್ಲೂ ಕೂಡ ಆ ಶಿಕ್ಷಣದ ಒಂದು ಸಂಸ್ಕೃತಿ ಉಳಿಯಬೇಕು ಅಂತ ಹೇಳಿದರೆ ಅಂತರಂಗ ಬಹಿರಂಗ ಎರಡೂ ಶುದ್ಧಿಯಾಗಿರಬೇಕು. ನಮ್ಮ ಧನಂಜಯ ಮಾತಾಡ್ತಾ ನೋಡ್ತಾ ಇದ್ದೆ, ಕನ್ನಡ ಯಾಕೆ ಹೀಗೆ ಮಾತಾಡ್ತಾರೆ ಅಂತ. ಆದರೆ ಅಚ್ಚುಕಟ್ಟಾಗಿ ವಚನಗಳನ್ನೆಲ್ಲ ನೆನಪಿಟ್ಟುಕೊಂಡು ಅದನ್ನು ಸಂದರ್ಭೋಚಿತವಾಗಿ ಉಪಯೋಗಿಸಿದ್ರಲ್ಲ, ಅದು ತಾಯಿಯ ಎದೆ ಹಾಲಿನ ಶಿಕ್ಷಣ ಅನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ. ಯಾರು ಎದೆ ತಾಯಿ ಹಾಲನ್ನು ಕುಡಿದು ಬೆಳೆದಿರ್ತೀವಿ ಅವರುಗಳು ಯಾವತ್ತೂ ಕೂಡ ಯಾವುದೇ ಸಂಸ್ಕೃತಿಯನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ನಮ್ಮ ಒಂದು ಜೀವನದಲ್ಲಿ ಇವೆಲ್ಲವನ್ನು ನಾವು ಅನುಭವಿಸ್ತಕ್ಕಂತಹ ರೀತಿಗೆ ನಾವು ಬರಬೇಕು ಅಂತ ಹೇಳಿದರೆ, ಒಂದು ಶಾಲೆ ಒಳಗೆ ಇವತ್ತಿನ ಶಾಲೆಗೆ ಅವತ್ತಿನ ಶಾಲೆಗೂ ನೀವು ನೋಡಿ, ಅನೇಕ ಶಾಲೆಗಳೆಲ್ಲ ಕೂಡ ಜಾತಿಯ ಹೆಸರಿನಲ್ಲೇ ವಿಜೃಂಭಿಸುತ್ತವೆ. ಜಾತ್ಯತೀತ ಶಾಲೆಗಳು ಎಲ್ಲಿದೆ ಅಂತ ನೀವು ಹುಡುಕಿದ್ರೆ ರವಿ ಮಾಮ ನಾವು ಮಾತಾಡ್ಕೊಳ್ತೀವಿ, ಅಳಿದುಳಿದ ಎಲ್ಲೋ ಇಂತಹ ಒಂದೆರಡು ಕಡೆಗೆ ಮಾತ್ರ ನಮಗೆ ಲಭ್ಯವಾಗುತ್ತೆ. ದೇಶ, ಸಮಾಜ, ಸಂಸ್ಕೃತಿ ಅನ್ನೋದು ಬರಬೇಕು. ಇಡೀ ಜಾತಿಯೆಲ್ಲ ಒಂದೇ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ನಮ್ಮ ಕುಲಪತಿಗಳನ್ನು ಹೇಳೋಣ ಅಂತಂದ್ರೆ ಏನು ವಾಕ್ಯ ಕೊಡ್ಬೋದು ನಾವು? ಏನು ಕೊಡೋಕ್ಕಾಗತ್ತೆ? ವಿ ಆರ್ ಆಲ್ ಒನ್, ಮೈ ಕ್ಯಾಸ್ಟ್ ಕಮ್ಸ್ ಟು ಬ್ರಾಡ್ ಕ್ಯಾಸ್ಟ್ ಅನ್ನೋದಕ್ಕೆ ಒಂದು ಲಗತ್ತಾದಂತಹ ವಿಶ್ವಸಂಸ್ಥೆಗೆ ಹೆಸರು ಕೊಡೋಕ್ಕೆ ಏನು ಕೊಡ್ಬೋದು ಅಂದರೆ, ಕನ್ನಡದಲ್ಲಿ ಒಬ್ಬ ಕೊಟ್ಟ, ಅವನ ಹೆಸರೇ ಗೊತ್ತಿಲ್ಲ, ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ ಅಂದ. ಅದು ನಮ್ಮ ಬದುಕಿನ ಸಂಸ್ಕೃತಿ. ನಿಯತ್ತಾಗಿ ನಡ್ಕೊಳ್ಬೇಕು ಅನ್ನೋದಕ್ಕೆ ದೀಸ್ ಫಾರ್ಮುಲಾಸ್ ಅಂತೀವಿ. ಏನಿಲ್ಲ, ಕನ್ನಡ ಒಗಟು ಸಾಕು. ಅಂಗೈಯಗಲ ಗದ್ದೆ, 500 ಜಗಳ, ಇಬ್ಬರೇ ಕುಂತು ನೋಡ್ತವ್ರೆ, ನನ್ನ ಮಕ್ಕಳಿಬ್ರು ಹೊಂಟವ್ರೆ, 10 ಮ್ಯಾಕೆ 7 ಜನ ಹೊಡೆದಾಡ್ತಾರೆ ಬಡ್ದಾಡ್ತಾರೆ, ಒಬ್ಬನ ಮಗ ನುಂಗಿ ತೆಪ್ಪಗಾದ, ಹಂಗಿದ್ರೆ ನನ್ನ ಮಗನೇ ಎಲ್ಲಿಗೆ ಹೋಗ್ಬೇಕಾದ್ರೂ ಹೋಗು ಬದುಕಂತೀಯ ನೀನು ಅಂದರು. ನಾಳೆಗೆ ಒಂದು ನಿಯತ್ತಿಟ್ಟಿಕೊ ಅಂತ ಹೇಳೋದಕ್ಕೆ ಕೊಟ್ಟಿರ್ತಕ್ಕಂಥ ಕನ್ನಡದಲ್ಲಿ ಶಿಕ್ಷಣ ಅನ್ನುವಂತಹ ಒಂದು ಶಾಲೆಯ ಮೂಲಕ ಕಲೆ ಅನ್ನುವುದನ್ನು ತಿಳಿಸಿ ಸಂಸ್ಕೃತಿ ಎನ್ನುವುದನ್ನು ಅದರಲ್ಲಿ ರೂಢಿಸಿದ್ದಾರೆ. ಅಂಗೈಯಗಲ ಗದ್ದೆ ತಟ್ಟೆ, ಮುತ್ತಿನ ರಾಶಿ, 500 ಜಗಳ, ಇಬ್ಬರೇ ಕುಂತು ನೋಡ್ತವ್ರೆ ಕಣ್ಣು, 500 ಜಗಳದಲ್ಲಿ 5 ಬೆರಳುಗಳು, 5 ಜಗಳ, 10 ಜನ ಹಿಡ್ಕೊಂಡವ್ರೆ ಕಾಲು,
10 ಜನ ಹಿಡ್ಕೊಂಡು 10 ಬೆರಳಿಗೆ ಸೇರಿಸಿ ಇನ್ನು 10 ಬೆರಳು ಹಿಡ್ಕೊಂಡು 10 10 10 ಮ್ಯಾಕಾಗಿ 2 ಜನ ಹೊಡೆದಾಡ್ತಾರೆ ಬಡ್ದಾಡ್ತಾರೆ. 32 ಹಲ್ಲು. ಒಬ್ಬನ ಮಗ ಹೊಡ್ಕೊಂಡೋದ, ಅವನಂಗಿದ್ರೆ ಆಗ್ತೇವೆ ಅಂದರು. ನಾಲ್ಗೆ ಒಂದು ನಿಯತ್ತಾಗಿ ಇಟ್ಕೊಂಡ್ರೆ ನನ್ನ ಮಗನೇ ನೀನು ಎಲ್ಲಿ ಬೇಕಾದರೂ ಬದುಕ್ತೀಯ ಅಂತಕ್ಕಂಥ ಒಂದು ನೀತಿ ನಮ್ಮ ಗ್ರಾಮಾಂತರ ಪ್ರದೇಶದ ಶಾಲೆಯಿಂದ ಶಿಕ್ಷಣ ಮೂಲಕ ಬರುತ್ತೆ. ಒಂದು ಸತಿ ಜಂಡಾ ಉಂಚಾರ ಹೇ ಹಮಾರ ಒಂದು ಧ್ವಜಾರೋಹಣ ಮಾಡ್ತಾ ಇದ್ದ ಶಾಲೆ ಒಳಗೆ ನಾನು ನೋಡ್ತಾ ಇದ್ದೆ. ಒಬ್ಬ ಹುಡುಗನಿಗೆ ಚಡ್ಡಿ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅವನಿಗೆ ಹೇಳಿದರೆ ಪೂರ್ತಿ ಹಾಡು ಮುಗಿಯೋವರೆಗೂ ಸಲ್ಯೂಟ್ ಹಿಂಗೆ ಅಂದ್ಕೊಂಡೇ ಇರಬೇಕು, ಕೈ ಬಿಡೋಕ್ಕಾದು ಒಂದು. ಅವನು ಹೊಳೆದಿದ್ದಿಷ್ಟೇ, ಹಿಂಗೆ ನಿಂತ್ಕೊಂಡಿದ್ದಾನೆ. ಜಂಡಾ ಉಂಚ ರಗೆ ಗಮಾರ ಅಂದ. ಅಷ್ಟೊತ್ತಿಗೆ ನಿನ್ನ ಕಡೆ ತೊಡೆ ಹತ್ರ ಕೈ ಕೆರ್ತಾ ಬಂದ್ಬಿಡ್ತು. ಆ ಕೆರೆಬೇಕಾದ್ರೆ ಏನು ಮಾಡ್ತಾನೆ, ಸಲ್ಯೂಟ್ ಬಿಡಂಗಿಲ್ಲ, ಕೆರ್ತಾ ನಿಲ್ಲಂಗಿಲ್ಲ. ಈ ಕೈ ಹಿಂಗಿಟ್ಟ ತಿರುಗಿ ಜಂಡಾ ಉಂಚ ರಗೆ ಗಮಾರ. ಮೈ ಕೆರ್ತಾ ಬಂದ್ರೂ ಕೂಡ ಭಾರತ ದೇಶದ ಆ ಧ್ವಜಕ್ಕೆ ಸಲ್ಯೂಟ್ ಹೊಡೆಯೋದು ಬಿಡಲೇ ಇಲ್ಲ. ನಮ್ಮವರಿಗೆ ಧ್ವಜ ಹಾರಿಸೋದೇ ಗೊತ್ತಿಲ್ಲ, ಉಲ್ಟಾ ಪುಲ್ಟಾ ಹಾರಿಸಿದ ಮೇಲೆ ಅದಕ್ಕೊಂದು ಶಿಕ್ಷಣತೆ ಅಂತ ಮಾಡ್ತಾರೆ. ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಮಧ್ಯಾಹ್ನ ನಾವು ನಮ್ಮ ಸಿರಿಗೆರೆಯ ಇವತ್ತಿನ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಪ್ರಸಾದ ವಿನಿಯೋಗ ನಮ್ಮ ಸಿರಿಗೆರೆ ನಾಗರಾಜ್ ಏರ್ಪಾಟ್ ಮಾಡಿ ಬಂದ ಸಂದರ್ಭದಲ್ಲಿ ನಮ್ಮ ಸಂತೋಷ್ ಜೊತೆ ನಮ್ಮ ಪುಟ್ಟಮ್ಮನ ಜೊತೆ ಊಟಕ್ಕೆ ಕೂತ್ಕೊಂಡ್ವಿ ಪ್ರಸಾದಕ್ಕೆ. ಅಲ್ಲಿ 3-4 ಹುಡುಗರಿದ್ರು. ಆ ವಿಭೂತಿಯೆಲ್ಲ ಹಚ್ಚಿ ಕುಂಕುಮ ಇಟ್ಕೊಂಡಿದ್ರಲ್ಲ, ಒಬ್ಬ ಹುಡುಗನ ಕರೆದೆ, ನಿನ್ನ ಹೆಸರೇನೋ ಪುಟ್ಟಯ್ಯ ಅಂದೆ. ಕಿರಣ್ ಕಿರಣ್ ಅಂದ. ಅವನು ಹೇಳಿದ್ದೆ ಚಂದ, ಕಿರಣ್ ಕಿರಣ್ ಅಂದ. ಏ ಕಿರಣ್, ತುಂಬ ಚೆನ್ನಾಗಿದ್ದೀಯ ಕಣೋ ನೀನು, ಇಲ್ಲಿಂದ ಬಾರೋ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ, ನಮ್ಮೂರು ಚೆನ್ನಾಗಿದೆ ಅಂದೆ. ಅವನು ತಕ್ಷಣ ಏನು ಹೇಳ್ದ ಅಂದರೆ, ಅದೇ ಶಿಕ್ಷಣ, ಅದೇ ಕಲೆ, ಅದೇ ಸಂಸ್ಕೃತಿ, ನಾವು ಬರೋಲ್ಲ ಅಂದ. ಬಾರೋ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನಾನು ಬರೋಲ್ಲ, ಯಾಕೆ, ನಮ್ಮ ಗುರುಗಳ ಸೇವೆ ಮಾಡ್ಕೊಂಡಿಲ್ಲೇ ಇರಬೇಕು ಅಂದ. ಇದು ನಮ್ಮ ದೇಶದ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮಠಗಳ ಮೂಲಕ ನಮಗೆ ದೊರೆಯತಕ್ಕಂತಹ ಒಂದು ಸಂಸ್ಕೃತಿ. ಇಂಥ ಒಂದು ಸಂಸ್ಕೃತಿಗಳನ್ನು ಉಳಿಸ್ಕೊಳ್ಳುವ ರೀತಿಯಲ್ಲಿ ಒಂದು ಅಂಶ ನೀವು ಗಮನಿಸಿ. ನನ್ನ ಸೋದರಿ ಹಾಡಿದ್ದಕ್ಕಾಗಿ ಹೇಳ್ತಿದ್ದೀನಿ, ಮತ್ತು ಧನಂಜಯನೂ ಹೇಳಿದ, ಅದು ಕಲೆ. ಶಿವಪ್ಪ ಕಾಯೋ ತಂದೆ, 3 ಲೋಕದ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ, ಶಿವನೇ ಕಾಪಾಡಯ್ಯ, ಹರನೇ ಕಾಪಾಡಯ್ಯ. ಈ ಹಾಡು ನೋಡಿ, ಸಿನಿಮಾದಲ್ಲಿ ಇದನ್ನು ಬರೆಸಬೇಕು ಅಂತ ಹೇಳಿ ಮದ್ರಾಸ್ನಿಂದ ಒಬ್ಬ ಹೆಸರಾಂತ ವಾಸಿಯ ಸಿನಿಮಾ ಸಂಗೀತ ಸಂಯೋಜಕನನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಅವನನ್ನು ಎಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲ್ ಅಂತಿದೆ ಅಲ್ಲಿ ಇರಿಸಿ ಅವನಿಗೆ ಕಡ್ತಾ ಕುಡ್ತಾ ಬಡಿತಾ ತುಡಿತಾ ಏನೇನು ಬೇಕೋ ಎಲ್ಲ ಕೊಟ್ಟು 3 ದಿನ ಆದಮೇಲೆ ಅವನಿಗೆ ಹೇಳಿದರು, ಈಗ ಒಬ್ಬ ಪ್ರಾರ್ಥನೆ ಮಾಡ್ತಾನೆ ಶಿವನ ಹತ್ರ, ಬಡವರ ಹೆಸರು ಹೇಳ್ಕೊಂಡು ಬರ್ತಾನೆ, ಅವನು ಬಡವ, ಅವನು ಶಿವ ಪ್ರತ್ಯಕ್ಷ ಆಗಿ ಅವನಿಗೆ ಅದು ಶಿವ ಒಲಿಬೇಕು, ಆ ಥರದ್ದೊಂದು ಹಾಡು ಬರೀರಿ ಅಂತ. 3 ದಿನ ತಿಂದು ತೇಗದ, ಕುಡಿದು ಕುಪ್ಪಳಿಸ್ದ. 4ನೇ ದಿನ ಬಂದರೆ ಮೂಡೇ ಬರ್ತಾ ಇಲ್ಲ ಸರ್, ಐ ವಾಂಟ್ ಟು ಚೇಂಜ್ ಅಟ್ಮಾಸ್ಫಿಯರ್ ಅಂದ. ಅವನ್ನ ಕಾರಲ್ಲಿ ಕೂರಿಸ್ಕೊಂಡೊಬ್ರು ಏನು ಮಾಡಿದರು, ಇವನು 3 ದಿನ ಸಾಕಿದ್ದಾಯಿತು, ಭಾಳ ದುಬಾರಿ ಅಂತ ಹೇಳಿ ಕನಕಪುರ ರಸ್ತೆ ಹತ್ರಕ್ಕೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದರೆ ಈ ಚಾಲಕ ಇದ್ನಲ್ಲ ಮುಂದ್ಗಡೆ, ಅವನ ಪಾಟಿಗೆ ಅವ್ನು ಚಾಲನೆ ಮಾಡ್ತಾ ಇದ್ದ, ಅವನಟ್ಟಕ್ಕೆ ಅವ್ನು ಮಾಡ್ತಾ ಇದ್ದ. ಇವನು ಹಿಂದ್ಗಡೆ ಇದ್ಕೊಂಡು ಈ ನಿರ್ದೇಶಕ ನಿರ್ಮಾಪಕ ಮಾತಾಡ್ತಾ ಇದ್ರು. 3 ದಿನ ಆಗೋಯ್ತು ಸರ್, 60,000 ರೂಪಾಯಿ ಖರ್ಚಾಗಿದೆ, ಒಂದು ಸಾಲು ಬರಲಿಲ್ಲ, ನಾಡಿದ್ದು ಶೂಟಿಂಗ್ ಇದೆ ಅಂದರೆ, ಸಿಂಗಲ್ ಥಾಟ್ ಇಸ್ ಬೆಟರ್ ದನ್ 10 ಇಯರ್ಸ್ ಸ್ಟಡೀಸ್ ಐಸೆ, ನಾನೇನು ಮಾಡೋಣ ಬರ್ತಾ ಇಲ್ಲ ಅಂತ ಹಾಗೇ ಕೂತಿದ್ದ. ಅಲ್ಲೊಂದು ಮೇಕೆದಾಟು ಅಂತ ಬರುತ್ತೆ ಆನೇಕಲ್ ಹತ್ರ, ಅಲ್ಲಿಂದ ಅಷ್ಟು ದೂರಕ್ಕೆ ಬರ್ತಾ ಇರಬೇಕಾದ್ರೆ ಒಬ್ಬರು ಸೈಕಲ್ ಹೊಡ್ಕೊಂಡು ಬಂದರು. ಬರ್ತಾ ಇದ್ದಂಗೆ ಈ ಮಾತು ಕೇಳಿಸ್ಕೊಂಡಂತ ಒಬ್ಬ ಮುಂದ್ಗಡೆ ಇದ್ದ ಚಾಲಕ 1 ನಿಮಿಷ ನಿಲ್ಲಿಸ್ಬಿಟ್ಟು, ಸರ್ 1 ನಿಮಿಷ ಅಂದ. ಅವನೇನೋ ಹೊರಗಡೆ ದೇಹ ಬಾಧೆ ತೀರಿಸ್ಕೊಳಕ್ಕೆ ಹೊರಟಿದ್ದಾನೆ ಅಂದರೆ ಸೀದಾ ಮಾಸ್ಟ್ರ್ ಹತ್ರಕ್ಕೆ ಹೋದ. ಮಾಸ್ಟ್ರೇ ನಮಸ್ಕಾರ ಅಂದ. ಅವ್ನು ನಮಸ್ಕಾರ, ಏನಪ್ಪ ಅಂದು. ಅದು ನಿಮ್ಗೆ ಕೊಟ್ಟು ಮಾತಾಡೋಣ ಅಂದ. ಅವನಂದ, ನಿನ್ನ ಕೊಟ್ಟು ಮಾತಾಡೋಕ್ಕೆ ನನಗೆ ಒಟ್ಟಿಗೆ ಬೇಡವ, ನಾನು ದುಡ್ಕೊಂಬರದೆ ನಾಟಕ ಹೇಳ್ಕೊಂಡು ನಾನು ಹೋಗಬೇಕು ಅಂದ. ಇಲ್ಲ ನಿಮ್ಗೆ ಕೊಟ್ಟ ಒಂದು ಮಾತಿದೆ ಅಂದ. ಏನು ಹೇಳು ಅಂದ. ಈಗ ಒಂದು ಸಿನಿಮಾ ತೆಗಿಬೇಕು ಅಂತಿದ್ದಾರೆ ಅಂತ ಹೇಳಿದ್ರೆ ಆಗ್ತಿತ್ತು, ಅವ್ನು ಹೇಳಲೇ ಇಲ್ಲ. ಒಂದು ಶಿವ ಪ್ರತ್ಯಕ್ಷ ಆಗಬೇಕು, ಹೊಟ್ಟೆ ಹಸ್ಬಿಟ್ಟಿದ್ದಾವೆ, ಅವ್ರು ಯಾರೋ ಬಂದೇನೋ ಸಿನಿಮಾದೊಂದು ಕತೆ ಹೇಳ್ತಾ ಕೂತಿದ್ದಾರೆ. ಆ ಯಪ್ಪ ಹೇಳುವಾಗ ಇಡೀ ಜನ ಅದರ ಕಡೆನೇ ತಿರುಗಬೇಕು, ಹಂಗೆ ಇರಬೇಕು. ಹಂಗೆ ಬರೋ ಹಂಗೆ ಒಂದು ಸಾಲು ಏನಾದ್ರು ಬರ್ಕೊಡ್ಬೇಕಲ್ಲ ನೀವು. ಅಯ್ಯ ನಿನ್ನ ನಮ್ದೇನೇನು ಬಡ್ಕೊಳ್ಳೋದಯ್ಯ, ನಮಗೆ ಬರ್ಕೊಳ್ಳೋದು ಗಿರ್ಕೊಳ್ಳೋದಿಲ್ಲ, ನಾನು ನಾಟಕ ಕಲ್ಸೋನು.
ಆಗ ಲೆಗ್ ಹಾರ್ಮೋನಿಯಂ ಅಂತಿತ್ತು, ಕಾಲ ತುಳ್ಕೊಂಬರೋದು. ನಾನು ಕಲಿಸ್ತಾ ಇದ್ದೀನಿ, ಕುರುಕ್ಷೇತ್ರ ಕಲ್ಸಕ್ಕೆ ಹೋಗ್ಬೇಕು ಬಿಡತ್ಲಾಗಿಂದ. ಇಲ್ಲ ಬುದ್ಧಿ ನೀವು ಬರ್ಕೊಳ್ತಿದ್ರೆ ಅಟ್ಟೆ ಹೋಯ್ತು, ಬಾಯಾಗೆ ಬಡ್ಕಳಿ ನಾನು ಚೂರು ಬರ್ಕೊಂಡ್ತೀನಿಂದ. ಬರ್ಕೊ ಅಂದರು. ಒಂದೇ ನಿಮಿಷಕ್ಕೆ ಹೇಳಿಬಿಟ್ಟ, ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ ಶಿವನೇ ಕಾಪಾಡಯ ಹರನೇ ಕಾಪಾಡಯ. ಬರ್ಕಂಡ. ಬುದ್ಧಿ ಮತ್ತೆಲ್ಲಿ ಭೇಟಿ ಮಾಡೋಣ ಅದೇ. ಅಯ್ಯ ಹೋಗ, ದಿನ ನನ್ನ ಹೇಳ್ಕೊಂಬರೋದು ಇದೆಯಾ, ನನ್ನ ಪಾಡಿಗೆ ನಾನು ಹೋಗ್ಬೇಕು, ಹೋಗತ್ಲಾಗಿ ಆತಲ್ಲ ಹೇಳಾಯ್ತಲ್ಲ ಅಂದ. ಅವನು ಕಳಿಸ್ತಾ ಇವನು ಬಂದ, ಇವ್ರಿಗೆ ಕೊಟ್ಬಿಟ್ಟ. ಅಷ್ಟೇನೇ ಮಾತಾಡ್ತಿದ್ದೆ ಅಂದರೆ ಹಿಂಗೊಂದು ಹಾಡು ಬರ್ಕೊಟ್ಬಿಟ್ಟ ಅಂದ. ಇದು ನೋಡಿದ ಕೂಡಲೇ ಆ ಸಂಗೀತ ನಿರ್ದೇಶಕ ನಿರ್ಮಾಪನಿಗೆ ಖುಷಿಯೋ ಖುಷಿ. ಸಿನಿಮಾಗೆ ಇದನ್ನು ಅಳವಡಿಸಿದ್ರು. ಎಲ್ಲಿ ನೋಡಿದ್ರಲ್ಲಿ ನಮ್ಮ ನಟ ಸಾರ್ವಭೌಮ ರಾಜಕುಮಾರ್ ಅವರ ಅಭಿನಯ ಬೇರೆ. ಅದಕ್ಕೆ ಇಡೀ ಆ ಚಿತ್ರಕ್ಕೆ ಬಹುಮಾನ ಬಂತು, ನಟನಿಗೆ ಬಹುಮಾನ ಬಂತು, ನಿರ್ಮಾಪಕನಿಗೆ ಬಹುಮಾನ ಬಂತು, ನಿರ್ದೇಶಕನಿಗೆ ಬಹುಮಾನ ಬಂತು. ಬಾಯಲ್ಲಿ ಹೇಳಿದ ಕವಿಗೆ ಸ್ಮರಣೆಯೇ ಇಲ್ಲ ನಮ್ಮ ಜನಕ್ಕೆ. ಎಲ್ಲೋ ಒಂದು ದಿವಸ ಈ ಚಾಲಕ ಕೆಲಸ ಬಿಟ್ಟು ಹೊರಗೋಗಿದ್ದ, ಸೀದಾ ಸಿಕ್ಕಿದಾಗ ನಂಜಪ್ಪ ಅಂತ ಅವ್ರ ಹೆಸರು, ಯಾರೋ ಈ ಹಾಡು ಹೇಳ್ದವನು ಮಾಸ್ಟ್ರು. ಅವ್ರು ಸಿಕ್ಕಿದಾಗ ಮೇಟ್ರೇ ಅಂತಾನೆ. ಏನು ನಾನು ಯಾರು ಹೇಳ್ರಿ ಇಂದು. ನನಗೇನು ಗೊತ್ತಾಯ, ಹೇಳು ಯಾವಾಗ ನೋಡಿದ್ದ ಏನಂದು. ಒಂದು ಹಾಡು ಬರೆದ್ರಿ ಗೊತ್ತಾ ಅಂದ. ನಾನು ಹೇಳ್ಕೊಂಬಂದಿರೋದೆ ಹೊಟ್ಟೆ ಪಾಡಿಗೆ ಹಾಡು. ಯಾವ ಹಾಡೋದು ಒಂದು, ಶಿವಪ್ಪ ಕಾಯೋ ತಂದೆ ಮೂರು ಲೋಕದ ಸ್ವಾಮಿ. ಹೌದು ಕೇಳ್ತಿದ್ದೀನಲ್ಲ, ಇದು ಬರ್ತಾವಲ್ಲ ಸಿನಿಮಾದಲ್ಲಿ ಬರ್ತಾವಲ್ಲ, ಬೇಡ್ರ ಕಣ್ಣಪ್ಪನ ಸಿನಿಮಾದಾಗೆಲ್ಲ ಬರ್ತಾವಲ್ಲ ಅಂದರು. ಅಲ್ಲ ಕಣ್ ಸ್ವಾಮಿ, ಅವರೆಲ್ಲ ಯಾರೋ ಬರೆದ್ರು ಅಂತೇಳಿ ಅವರವರೇ ಹತ್ರ ದುಡ್ಡೆಲ್ಲ ತಗೊಂಡು ಆರಾಗಿರ ಎಲ್ಲ ಹಾಕಿಸ್ಕೊಂಬಿಟ್ರು. ನಿಮ್ಮ ಹೆಸರು ಹೇಳಲಿಲ್ಲ, ನಿಮ್ಗೆ ₹1 ಕೊಡಲಿಲ್ಲ ಅಂದ. ಈಗ ನಮ್ಮ ಸ್ವಾಮೀಜಿಯವರು ಕೊಟ್ಟಿರುವ ಶೀರ್ಷಿಕೆ ನಿಮಗೆ ಅರ್ಥ ಆಗುತ್ತೆ. ಶಿಕ್ಷಣ, ಕಲೆ, ಸಂಸ್ಕೃತಿ. ಅವನು ಒಂದೇ ಒಂದು ಮಾತು ಹೇಳಿದೆ, ನಮ್ಮವ್ವನ ಹಾಲು ಕುಡಿದು ಬೆಳೆದವನು ನಾನು, ನನ್ನ ಪಾಡು ನಂದಲ್ಲ, ನನಗೇನು ತಿಳಿತಾವೋ ನಮ್ಮವ್ವ ಏನು ಕಳಿಸಿ ಹೇಳೋ 10 ಜನ ಬದುಕಲಿ ಅಂತ. ನಿಂಗೇನು ಸಂಕಟ ಅಂದರು. ನಿಮಗೆ ₹1 ಕೊಡಲಿಲ್ಲ ಕಣ್ರಿ, ನಿಮ್ಗೆ ಹಾರ ಹಾಕಲಿಲ್ಲ, ಸಾಲು ಓದಿಸ್ಲಿಲ್ಲ ಅಂತ ಅವನಂದ. ಇಲ್ದಿದ್ರೆ ಅಟ್ಟೆ ಓದ್ ಬಿಡು ಅಂದ. ಬೇಜಾರಿಲ್ಲ ನಿಮಗೆ. ನಮಗೆ ಯಾಕೆ ಬೇಜಾರು? ಈ ಹಾಡು ಹೇಳ್ಕೊಂಡು 3 ಹೊತ್ತು ಭಿಕ್ಷುಕರೆಲ್ಲ ಊಟ ಮಾಡ್ತಾ ಇದ್ದಾರಲ್ಲಪ್ಪ, ಅವ್ರ ಪಾಟಿಗೆ ಅವ್ರ ಜೀವನ ಮಾಡೋಕ್ಕೆ ಅವ್ರಿಗೆ ಹೊಟ್ಟೆ ಬರೋಂಗೆ ದುಡ್ಡು ಬಂತಲ್ಲ, ಅದಕ್ಕಿಂತ ನನಗೆ ಇನ್ನೇನು ಬೇಕು ಅಂತ ಹೇಳಿದ. ಇದು ಒಬ್ಬ ಸಂಸ್ಕೃತಿಯಲ್ಲಿ ಹೊಟ್ಟೆ ತುಂಬಿದೆ ಅನ್ನೋಕ್ಕಿಂತ ಮನಸ್ಸು ತುಂಬಿದೆ ಅಂತ ಹೇಳ್ತಕ್ಕಂಥವನು. ಆದರೆ ಇವತ್ತು ಹಾಗಲ್ಲ. ಈ ಸನ್ಮಾನಗಳಲ್ಲೂ ಕೂಡ ಎಷ್ಟು ಫಜೀತಿಗಳಿದೆ ಅಂದರೆ, ಆ ನಂಜಪ್ಪ ಅಂತಕ್ಕಂಥವನ ಮಾತು ಹೇಳಿದ ಮೇಲೆ ನಾಡಿದ್ದು ಸಮಾರೋಪದಲ್ಲಿ ನಮ್ಮ ಇಲ್ಲಿಯ ಈ ವೇದಿಕೆಗೆ ಈ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಮಾನನೀಯ ಯಡಿಯೂರಪ್ಪನವರು ಬರೋರಿದ್ದಾರೆ ನೋಡಿ. ಅವರು ಜನತಾ ಸಂದರ್ಶನ ಅಂತ ಮಾಡುವಾಗ ಈ ನಂಜಪ್ಪನ ಮಗಳು ಒಂದು ಅಂಗಡಿ ಇಟ್ಕೊಳ್ಳೋಕ್ಕೆ ಅಂತ ಅಲ್ಲಿ ನಿಂತ್ಕೊಂಡಿದ್ದಾಳೆ. ನಿಂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಚೀಟಿ ಕೊಡ್ತಾಳೆ. ಅವ್ರು ಅಕಸ್ಮಾತ್ ಆ ಚೀಟಿ ತಗೊಂಡ್ರು. ಏನಮ್ಮ ಬೇಕು ಅಂದರು. ಏನಿಲ್ಲ, ನನ್ನ ಮಗನಿಗೆ ಜೀವ ಉಳಿಯಂಗಿಲ್ಲ, ನನಗೆ ಗಂಡ ಇಲ್ಲ, ನಾನು ಒಬ್ಬಳೇ ಒಂದು ಹಾಲಿನ ವ್ಯಾಪಾರ ಮಾಡ್ಕೋಬೇಕು, ನಿಮ್ಮಂಥವ್ರು ಏನಾದ್ರು ಕೊಟ್ಟರೆ ಮರುವಾದೆಯಿಂದ ಬದುಕು ಮಾಡ್ಕೊತೀವಿ ಅಂದರು. ನಿಮ್ಮ ತಂದೆ ಹೆಸರೇನು ಅಂದರು. ನಂಜಪ್ಪ ಅಂತ. ಏನು? ಅದೇ ಹಾಡು ಬರ್ದಿಯಾರಲ್ಲ ಅಂತ. ತಕ್ಷಣವೇ ಯಡಿಯೂರಪ್ಪನ ಆ ಹಾಡು ನಂಗೆ ತುಂಬ ಪ್ರೀತಿ, ಅಂಥವ್ರ ಮಗಳಿಗೆ ಈ ದೆಸೆನ ಇರು ಅಂತೇಳಿ ತಕ್ಷಣ ಅಲ್ಲೇ ಒಂದು ಹಾಲಿನ ಕೇಂದ್ರ ಒಂದು ಮಾಡಿಕೊಟ್ಟ ಮೇಲೆ ಆಕೆ ಒಂದು ಮಾತು ಹೇಳ್ತಾಳೆ, ಎದೆ ಹಾಲು ಕುಡ್ಕೊಂಡು ಯಾರು 2 ಅಕ್ಷರ ಕತ್ಕೊಂಡಿರ್ತಾರೆ ಸ್ವಾಮಿ, ಅಂಥವ್ರು ಹಾಲು ಕುಡಿಯೋ ಮಕ್ಕಳಿಗೆ ಮೋಸ ಮಾಡೋದಿಲ್ಲ ಅಂತಾಳೆ. ಇದು ಶಿಕ್ಷಣ, ಕಲೆ, ಸಂಸ್ಕೃತಿ ಅಂತ. ಇಂಥ ಒಂದು ಕಲೆ, ಶಿಕ್ಷಣ, ಸಂಸ್ಕೃತಿಯನ್ನು ಮೈಗೂಡಿಸ್ಕೊಳ್ತಕ್ಕಂತಹ ನಮ್ಮ ಈ ಕರ್ನಾಟಕದಲ್ಲಿ ದುಬೈನಲ್ಲಿ ಇದ್ದುಕೊಂಡು ಸಾವಿರಾರು ಮಕ್ಕಳನ್ನು ಕನ್ನಡಕ್ಕೆ ತಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಇಂಗ್ಲೀಷಿನ ಮೂಲಕ ಕನ್ನಡವನ್ನೇ ಮರೆತಿರೋರಿಗೆ ಕನ್ನಡ ನೆನಪು ಮಾಡಿಕೊಟ್ಟು ಇಂಗ್ಲೀಷನ್ನು ಕಲಿಸ್ತಾ ಇರ್ತಕ್ಕಂಥ ನಮ್ಮ ದುಬೈ ದೇವರಲ್ಲಿ ಇಂಗ್ಲೀಷ್ ಶಾಲೆಗಳನ್ನು ಬಿಟ್ಟರೆ ಕನ್ನಡ ಶಾಲೆಗಳನ್ನು ಮುಚ್ಚಿ ಅಂತೇಳುವ ನಮ್ಮ ಸರ್ಕಾರಗಳು ಹೇಳಿ ಇಲ್ಲಿಯವರಿಗೆ ಸನ್ಮಾನ ಮಾಡಿ ಏನು ಮಾಡ್ತೀರಿ? ಒಬ್ಬ ರಾಜಕಾರಣಿಗೆ ಸನ್ಮಾನ ಮಾಡಿದರು ಅಷ್ಟು ಮಾಡಿದರು. ಅವನಿಗೆ 70 ಹಾರ ಬಿದ್ದಿದೆ. ಒಬ್ಬ ಬಂದು ಕೇಳ್ದ, ಸರ್ ಸ್ವಲ್ಪ ಮುಖ ಈ ಕಡೆ ತೋರಿಸಿ ಸರ್ ಅಂದು. ಯಾಕೆ ಅಂದರು. ಸರ್ ನೀವು ಶಿಕ್ಷಣ ಕ್ಷೇತ್ರಕ್ಕೆ ಇಷ್ಟೆಲ್ಲ ಮಾಡಿದಿರಲ್ಲ, ಅದಕ್ಕೆ ಪತ್ರಿಕೆಯವ್ರೊಂದು ಫೋಟೋ ತಗೊಂಡು ಹೋಗ್ತಾರೆ ಅಂದರು. ತಗೊಂಡು ಏನು ಮಾಡ್ತಾರೆ, ನಾಳೆ ಹಾಕ್ಬೇಕಲ್ಲ ಸರ್ ಅಂದರು. ಇವನು ಮುಖನೇ ತೋರಿಸ್ಲಿಲ್ಲ. ಇವನಿಗೆ ಸಿಟ್ಟು ಬಂತು, ಸರ್ ಅವ್ರು ಹೊರಟೋಗ್ತಾರೆ ಅಂದು. ಹೋಗಿ ಬಿಡಲೇ,
ನಿಮಗೆ ತಲಿದವಾನ್ ಯಾಕೆ ಬುದ್ಧಿನ. ನನ್ನ ಮಕ್ಕಳು ತಗೊಂಬಂದು 100 ಜನಕ್ಕೆ ಕೊಟ್ಟಿದ್ದೆ ಸನ್ಮಾನದಲ್ಲಿ ಆರ ತಂದಾಕಕ್ಕೆ ಅಂತ. ನನ್ನ ಮಕ್ಕಳು ನೋಡಿ, ಮಕ್ಕಳು 70 ಜನ ಹಾಕಿದ್ದಾರೆ, 30 ಜನ ಎಲ್ಲೋದ್ರು, ಒಬ್ಬರನ್ನ ಹಾಕಂಗಿಲ್ವಲ್ಲ, ಬರೀ ದುಡ್ಡು ತಿನ್ನೋದೇ ಆಯಿತು ಅಂದರು. ಇಂಥ ಅಪಸಂಸ್ಕೃತಿಯನ್ನು ನಾವು ಬಿಟ್ಟು ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಮನದಿ ಶುದ್ಧತೆ ಬೇಕು, ಮಾತು ಮೃದುವಿರಬೇಕು, ಜನರ ಪ್ರೀತಿಸಬೇಕು, ನೀತಿ ಬೇಕು, ಘನತೆ ಗೌರವ ಬೇಕು, ನಡೆನುಡಿಗಳಿರಬೇಕು, ತನಗೆ ತಾನೇ ದುಡಿದು ಗಳಿಸಬೇಕು, ಮರೆಮೋಸಗಳು ಬೇಡ, ಸುಳ್ಳು ಸುಲಿಗೆಯು ಬೇಡ, ಪರರ ನಿಂದಿಸಬೇಡ, ಚಾಡಿಬೇಡ, ಕೆರಳಿ ಕೋಪಿಸಬೇಡ, ದರ್ಪ ಹಿಂಸೆಯು ಬೇಡ, ಬರಿಯ ಡಂಬವು ಬೇಡ, ಹೆಮ್ಮೆ ಬೇಡ, ಸತ್ಯ ಹಿಡಿದಿರಬೇಕು, ಧರ್ಮ ನಡೆದಿರಬೇಕು, ಮಿಕ್ಕ ದೇವರನ್ನು ನಂಬಬೇಕು, ಗುರುದೇವರನ್ನು ನಂಬಬೇಕು, ಮತ್ತೆ ಧೈರ್ಯವ ಬೇಕು, ಶೌರ್ಯ ಸಾಹಸ ಬೇಕು, ಕರ್ತವ್ಯ ಗೈಯುತರೆ ಹಿಡಿದ ಚಲಬೇಕು, ಪ್ರತಿಭೆಯೊಂದಿರಬೇಕು, ವ್ಯುತ್ಪನ್ನ ಮತಿ ಬೇಕು, ಅಭ್ಯಾಸ ಗುರು ಸೇವೆ ಬೇಕು, ಹಳೆಯ ಪಟ್ಟಿಗೆ ಇನ್ನೊಂದು ಸೇರಿಸಬೇಕು, ಕೊಂಚ ಜಾಹೀರಾತು ಬೇಕು, ಅನ್ಯರೊಡವೆಯೂ ಬೇಡ, ಲೋಭ ಸ್ವಾರ್ಥವೂ ಬೇಡ, ಅನ್ಯಾಯದಲ್ಲಿ ದೊರೆತ ಸಿರಿಯೂ ಬೇಡ, ತನ್ನ ಬಣ್ಣಿಸಬೇಡ, ಪಾಪ ಕಡಿಗಿಡಬೇಡ, ಚೆನ್ನಾಗಿ ಯೋಚಿಸಿ ದುಡುಕಬೇಡ ಅಂತ ಕೈಯಾರರು ಬರೆದುಕೊಟ್ಟ ಸಂದರ್ಭದಲ್ಲಿ ಇಂಥ ಸಮ್ಮಿಲನದಲ್ಲಿ ನಮ್ಮ ಸ್ವಾಮೀಜಿಯವರು ಒಂದು ಕರ್ಟಾ ಚಿಪ್ ಹಿಡ್ಕೊಂಡು ಇದರ ಮೇಲೆ ಧ್ವನಿ ಹಾರಿಸ್ತಾ ಇದ್ದವರು ಪಿಟೀಲ್ ಹಿಡಿದು ನಮಗೆ ಮ್ಯೂಸಿಕ್ ಮೊರಾಲಿಟಿ, ಯೂನಿವರ್ಸಿಟಿ, ಸ್ಪಿರಿಚುಯಾಲಿಟಿ, ಇಂಡಿವಿಜುವಾಲಿಟಿ, ಕ್ರಿಯೇಟಿವಿಟಿಯನ್ನು ಕಲಿಸಿಕೊಡುವುದರ ಮೂಲಕ ನಮ್ಮೆಲ್ಲರನ್ನ ಸುಸಂಸ್ಕೃತರನ್ನಾಗಿ ಮಾಡಿ ಭರಮಸಾಗರದಲ್ಲಿ ಪರಮಸಾಗರನನ್ನು ನೆನಪಿಸಿಕೊಳ್ಳುವುದರ ಮೂಲಕ ಅಲ್ಲಿಯ ಕುಂಭಮೇಳದಲ್ಲಿ ಮಿಂದವರಿಗೆ ಹೇಗೆ ಗಂಗಾ ಸ್ನಾನದ ಫಲವೋ ಇಲ್ಲಿ ತರಳಬಾಳು ಈ ಒಂದು ಚಪ್ಪರದಲ್ಲಿ ಮಿಂದೇಳುವವರಿಗೆ ಅಂತ ಜ್ಞಾನದ ಸಂಚಯನ ಮೂಲಕ ಜ್ಞಾನ ಪ್ರಸಾದವನ್ನು ಅನುಗ್ರಹಿಸ್ತಾ ಇರತಕ್ಕಂಥ ಈ ಪೂಜ್ಯರ ಮುಂದೆ ನಮ್ಮ ಭಾರತೀಯ ಸಂಸ್ಕೃತಿಯ ಶಿಕ್ಷಣ, ಇಲ್ಲಿಯ ಕಲೆ, ಇಲ್ಲಿಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋಣ. ಯಾವಾಗ ನಾವು ಉಳಿಸ್ಕೊಳ್ತೀವೋ ಆಗ ಕೂತ ಜಾಗದಲ್ಲಿ ತನ್ನನ್ನತಾ ನನ್ನ ಅಂಥೇಳಿ ಏನು ನಮ್ಮ ಸೋದರಿ ಹಾಡಿ ನಮ್ಮೆಲ್ಲ ರೋಮಾಂಚನ ಪಡಿಸಿ ನಮ್ಮ ಬೇಂದ್ರೆಯವರ ಕವಿತೆಯನ್ನು ನೆನಪು ಮಾಡಿದರು. ಹಾಗೆ ನಮ್ಮ ಸ್ವಾಮೀಜಿಯವರ ಆ ಒಂದು ಶ್ರದ್ಧಾವಂತವಾಗಿರ್ತಕ್ಕಂಥ ಮಣಿಗದಿಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡುವ ನಿಶ್ಚಲತೆ ಒಂದು, ಸತ್ಯಕ್ಕೆ ಮರುಕಕ್ಕೆ ಚಿರತೆರೆದ ಎದೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದ ಎಚ್ಚರವೊಂದು ಸಾಕು, ಧೀಶಕ್ತಿಯಂ ಬದುಕು ಅನ್ನುವ ನಮ್ಮ ಸ್ವಾಮೀಜಿಯವರ ಆದೇಶವನ್ನು ನಾವೆಲ್ಲ ಎದೆಪೂರ ತುಂಬಿಕೊಂಡು ಈ ನಾಡು ನುಡಿಯ ಸಂಸ್ಕೃತಿಗೆ ನಮ್ಮ ಒಂದು ಕಾಣಿಕೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸುವುದರ ಕಡೆಗೆ ನಾವು ಮನಸ್ಸು ಮಾಡೋಣ ಅಂತ ಹೇಳಿ ಈ ಶಿಕ್ಷಣ ಕ್ಷೇತ್ರದ ಮೂಲಕ ಇವತ್ತಿನ ನಮ್ಮ ಎಚ್ಚರಿಕೆಯ ಪಾಠ, ಯಾವ ಭಾಷೆಯನ್ನಾದರೂ ಕಲಿಯೋಣ. ಕುಲಪತಿಗಳ ಮುಂದೆ ನಾನು ಹೇಳ್ತೀನಿ, ಯಾವ ಭಾಷೆಯನ್ನಾದರೂ ಕಲಿಯೋಣ. ನನಗೆ ನಾನು ತಮಿಳಿನಲ್ಲಿರ್ತಕ್ಕಂಥ ನಮ್ಮ ಪಾಶುರ ಅಂತಕ್ಕಂಥ ಪದ್ಯಗಳನ್ನೆಲ್ಲ ಕನ್ನಡ ಮಾಡ್ತಕ್ಕಂಥವು. ನಾನು ಮೊನ್ನೆ ದಿವಸ ಕೂಡ ಸ್ವಾಮೀಜಿಯವರ ಒಂದು ಸಂಗೀತ ಇದರಲ್ಲಿ ಹೇಳಿದ್ದೆ, ಏನಂತ, ನೀವು ಯಾವುದಾನ ಭಾಷೆಯನ್ನು ಚೆನ್ನಾಗಿ ಕಲ್ತುಬಿಟ್ರೆ ನಿಮಗೆ ಶೇವ್ ಮಾಡ್ಕೊಳ್ಳೋ ಅಂಥದ್ದು ಕೂಡ ಸಂಸ್ಕೃತದಲ್ಲೇ ಹೇಳ್ಬೋದು. ರೇಜರೇಶ ನಮಸ್ತುಭ್ಯಂ ಪ್ರಸೀದ ಬುಲ್ಡೋಜರ ಪ್ರಾರ್ಥಯಾಮಿ ಬ್ಲೇಡೇಶ ಮುಖಮಾರ್ಜನಂ ಸುಖಂಕುರು ಅಂತೇಳಿ ಯಾವ ಭಾಷೆಯಲ್ಲಾದ್ರೇನು ಭಾವನೆ ಮುಂದು ನಮ್ಮಂತಹ ಒಂದು ಭಾವನೆಯ ಮೂಲಕ ಸ್ವಾಮೀಜಿಯವರ ಈ ಸಂಸ್ಕಾರತೆಯಲ್ಲಿ ಮಿಂದೇಳುವ ನಮಗೆ ಇಲ್ಲಿ ಎಲ್ಲರ ಪ್ರಾಜ್ಞರ ಮಾತುಗಳು ದಿನನಿತ್ಯ ನಮಗೆ ಸಂದೇಶವಾಗಿರಲಿ ಅಂತ ಹೇಳಿ ಪೂಜ್ಯರ ಅಡಿದಾವರೆಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ನಮಸ್ಕಾರ.